ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ತಾವೆಲ್ಲರೂ? ಐ ಹೋಪ್ ನೀವೆಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಜಸ್ಟ್ ಇವಾಗ ಬ್ರೇಕ್ಫಾಸ್ಟ್ ಕಂಪ್ಲೀಟ್ ಆಯಿತು. ಹಾಗೆ ಇವಾಗ ಕೆಲಸ ಮಾಡಲಿಕ್ಕಿದೆ. ಅಡುಗೆ ಕೆಲಸ ಎಲ್ಲ ನಾನು ಮಾಡ್ಕೊಳ್ತೇನೆ. ಇವತ್ತು ನನ್ನ ಗಂಡನಿಗೆ ರಜಾ. ಇಡೀ ದಿನ ನಾವು ಮನೆಯಲ್ಲೇ ಇರ್ತೀವಿ, ಎಲ್ಲೂ ಕೂಡ ಹೋಗಲ್ಲ. ಇವತ್ತಿನ ದಿನ ಏನೇನಾಗತ್ತೆ ಅಂತ ನಿಮಗೆ ನಾನು ಶೇರ್ ಮಾಡ್ತೀನಿ. ಸ್ಕಿಪ್ ಮಾಡಿದೆ ಅನ್ನೋ ತನಕ ನೋಡ್ತಾ ಇರಿ. ಮನೆ ಕೆಲಸ ಎಲ್ಲ ಅವ್ರು ಮಾಡ್ತಾರೆ, ಅಡುಗೆ ಕೆಲಸ ನಾನು ಮಾಡೋದು. ಇವಾಗ ಸ್ಟಾರ್ಟ್ ಮಾಡ್ತೀನಿ, ನಂತರ ನಿಮಗೆ ಸಿಗ್ತೀನಿ. ಇವ್ರು ನೋಡಿ ಚೆನ್ನಾಗಿ ತಿಂತಾ ಇದ್ದಾರೆ. ಎಲ್ಲ ಖಾಲಿ ಆಯ್ತು, ಖಾಲಿ ಸಿಪ್ಪೆ ಮಾತ್ರ ಇದೆ ಅದರಲ್ಲಿ. ಮತ್ತೊಂದು ಪ್ಯಾಕೆಟ್ ಉಂಟಲ್ಲ, ಓಪನ್ ಮಾಡಿ. ಇವಾಗ ಫುಲ್ ಅಲೌಡನ್ನು ಮಾಡಿದ್ದೀನಿ, ಎಷ್ಟು ಬೇಕು ಅಷ್ಟು ತಿನ್ನಿ ಅಂತ. ಹಾಗೆ ಅದನ್ನು ಅವ್ರು ತಿಂತಾರೆ. ಮೊದಲೇನು ಮಾಡ್ತಿದ್ರು ಅಂತ ಹೇಳಿದರೆ, ಈ ಡಬ್ಬದಲ್ಲಿ ಇರ್ತಿತ್ತಾ ಎಲ್ಲ ಚೆನ್ನಾಗಿ, ಅದರಲ್ಲೇ ಸಿಪ್ಪೆ ತೆಗೆದು ಅದರಲ್ಲೇ ತಿನ್ನೋದು, ಅದರಲ್ಲೇ ಸಿಪ್ಪೆ ತೆಗೆದು ಅದರಲ್ಲೇ ತಿನ್ನೋದು. ಇಷ್ಟು ಸಿಪ್ಪೆ ರಾಸಿ ಇರ್ತಿತ್ತು. ಒಂದೊಂದ್ಸಲ ಚೆನ್ನಾನೇ ಸಿಗ್ತಾ ಇರಲಿಲ್ಲ, ಸಿಪ್ಪೆನೇ ಸಿಗ್ತಾ ಇತ್ತು. ನಂತರ ಈ ಥರ ಒಂದು ಥರ್ಮಾಕೋಲ್ ಪ್ಲೇಟ್ ಇದೆ, ಇದರಿಂದ ತಿನ್ನಿ ಅಂತ ಹೇಳಿದ್ರು. ಹಾಗಾಗಿ ಇದರಿಂದ ತಿಂತಾರೆ ಅವರು. ಹಾಗೆ ಹೊಸ ಪ್ಯಾಕೆಟ್ ಇವಾಗ ಓಪನ್ ಇತ್ತಾ ಇದು? ಇಲ್ಲ, ನಾನೀಗ ಓಪನ್ ಮಾಡಿದ್ದೆ. ಅಷ್ಟೇನು ಈ ಚೆನ್ನಾಗಿಲ್ಲಲ್ಲ. ಮಾರ್ಕನ್ ಸೇವಲ್ಲಿ ತಗೊಂಡಂತಹ ಚೆನ್ನಾಗಿದು ಮದೀನಾದಲ್ಲಿ ಸಿಗತ್ತೆ, ಅದು ತುಂಬ ಚೆನ್ನಾಗಿರತ್ತೆ. ಒಂದು ತುಂಬಾನೇ ಕಡಿಮೆ ರೇಟ್, ಬಟ್ ಅದು ಅಷ್ಟು ಚೆನ್ನಾಗಿಲ್ಲ ಅಲ್ಲ. ಒಂದು 10 ದಿರಾಮ್ ಏನೋ ಇದೆ, ಮತ್ತೊಂದು 4 ದಿರಾಮ್ 5 ದಿರಾಮ್ ಹಾಫ್ ರೇಟ್ ಅಂತ ಹೇಳ್ಬೋದು. ಅದು ಅಷ್ಟು ಚೆನ್ನಾಗಿಲ್ಲ, ಫುಲ್ಲು ಸಾಲ್ಟೆಡ್. ಇದು ಸಾಲ್ಟೆಡ್ ಅಲ್ಲ ಅಷ್ಟು. ಇದು ಒಂದು ವಾರಕ್ಕೆ ಸಾಕು. ಒಂದು ವಾರಕ್ಕೆ 3 ದಿನದಲ್ಲಿ ಖಾಲಿ ಆದ್ರೆ ಹಾ. ಇದು ಕೂಡ ಹಾಗೆ ಅದದ್ದು. ಯಾಕೆಂದ್ರೆ ನೈಟ್ ಡ್ಯೂಟಿ ಇದ್ದಾಗ ನಾನು ತಿನ್ನೋದು ಕಡಿಮೆ ಸ್ವಲ್ಪ. ಹಾ 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 ಹೌದು, ಅದೊಂದು ಹೌದು. ಹಾಗೆ ಇಡೀ ದಿನ IPL ಮ್ಯಾಚ್ ನೋಡ್ತಾ ನೋಡ್ತಾ ತಿಂತಾನೆ ಇರೋದು. ನಾನು ತುಂಬಾನೇ ಕಡಿಮೆ ತಿನ್ನೋದು. ಮನಸ್ಸು ಬಂದರೆ ತಿಂತೀನಿ, ಇಲ್ಲ ಅಂದರೆ ಇಲ್ಲ. ಹಾಗೆ ಇದನ್ನು ತಿಂದು ಕೆಲಸ ಸ್ಟಾರ್ಟ್ ಮಾಡಿ. ನಾನು ಕೂಡ ಅಡುಗೆ ಮಾಡ್ತೀನಿ. ತುಂಬ ಥರದ ಅಡುಗೆ ಮಾಡಲಿಕ್ಕಿದೆ ಇವತ್ತು. ತುಂಬ ಥರದ ಅಡುಗೆ ಮಾಡ್ತೀವಿ, 2 ಟೈಮಿಗೆ ಕೂಡ ಅಂತ ತಿಳ್ಕೊಂಡಿದ್ದೀವಿ. ಆದರೆ ಇದು ಏನಂತಾರೆ, ಹೆಲ್ದಿ ಊಟ ಅಂತ ತಿಳ್ಕೊಂಡಿದ್ದೀವಲ್ಲ. ನೋಡೋಣ ಏನೇನು ಮಾಡೋದು ಅಂತ. ಅನ್ನ ಸಾರು ಫ್ರೈ ಏನಾದರೂ, ಹಾಗೆ ಭಾಜಿ ಆ ಥರ ಮಾಡೋದು. ಅವ್ರು ಹೇಳ್ತಾ ಇದ್ದಾರೆ ಇವತ್ತು ಮಧ್ಯಾಹ್ನ ಡಿಫ್ರೆಂಟ್ ಮಾಡು, ಹಾಗೆ ರಾತ್ರಿ ಡಿಫ್ರೆಂಟ್ ಮಾಡು ಅಂತ. ಹೇಗೂ ಮನೆಯಲ್ಲೇ ಇರ್ತೀವಿ, ಟೈಮ್ ಪಾಸಿಗೆ ಅಡುಗೆ ಮಾಡೋದು ಅಷ್ಟೇ. ರಾಗಿ ಹಿಟ್ಟು ತುಂಬುತ್ತಾ ಇದ್ದೀನಿ. ಊರಿಂದ ತಂದಂತಹ ರಾಗಿ ಹಿಟ್ಟಿದು. ಇಲ್ಲಿ ಕೂಡ ರಾಗಿ ಹಿಟ್ಟು ಸಿಗುತ್ತೆ, ಬಟ್ ಊರಿಂದ ಬೆಸ್ಟ್ ಅಲ್ವಾ. ಅದಕ್ಕಿಂತ ಬೀಜವನ್ನು, ರಾಗಿ ಸೀಡ್ಸನ್ನು ತಂದು ಒಣಗಿಸಿ ನಂತರ ಮಿಲ್ಲಿಗೆ ಕೊಡ್ತಾರಲ್ವ, ಅದು ತುಂಬ ಒಳ್ಳೆಯದು ಇದಕ್ಕಿಂತ. ಅದಕ್ಕಷ್ಟೇ ಕೆಲಸ ಉಂಟು. ಓಹೋ, ಈ ಥರ ಕೆಲಸ ಹಾಗೆ ಆಗತ್ತೆ. ನಿಮಗೆ ಯಾರಿಗಾದ್ರೂ ಆಗತ್ತಾ? ಇದರಲ್ಲಿ ಸ್ವಲ್ಪ ಹಿಟ್ಟು ಇತ್ತು, ಮತ್ತು 1 kg ಹಾಕಿದೆ, ಲೇಸಿದೆ ಅಂತ. ಹಾಗೆ ನಾವು ಡೈಲಿ ಅಂಬ್ಲಿ ಕುಡಿತೀವಿ, ಅದಕ್ಕೋಸ್ಕರ ನಮಗೆ ತುಂಬಾ ಯೂಸ್ ಆಗುತ್ತೆ. ಇದು ತುಂಬಾನೇ ಡೈಲಿ ಕುಡಿತೀವಿ. ಇವತ್ತು ಕೂಡ ಮಾಡಲಿಕ್ಕೆ ತುಂಬಾ ಶಕೆ ಅಲ್ಲ, ಹಾಗಾಗಿ ವಿಡಿಯೋ ತೆಗಿಲಿಕ್ಕೆ ಬಂದಿದ್ದೀನಿ ನಾನು. ಅಡುಗೆ ಏನೇನು ಮಾಡ್ತೀಯಾ ಅಂತ ಕಟಿಂಗ್ ನಡೀತಾ ಇದೆ, ನಂತರ ಅಡುಗೆ ಸ್ಟಾರ್ಟ್ ಆಗುತ್ತೆ. ಹಾಗೆ ವಿಡಿಯೋ ತೆಗಿತಾ ಇದ್ರೆ ನಿಮ್ಮ ಕೆಲಸ ಕೂಡ ನಾನೇ ಬಂದ್ಕೊಂಡು ಮಾಡಬೇಕಾಗತ್ತೆ. ನೀವು ಚೆನ್ನಾಗೇ ತಿಂತಾ ಇರ್ತೀರಾ. ಮತ್ತೆ ಸಲಾಡ್ ಮಾಡೋದಲ್ವಾ ನೀನು? ಬರ್ಬೇಕಾ ಮಾಡ್ಲಿ? ಇದು ನೋಡಿ, ವಾವ್, ಸಲಾಡಿಗೋಸ್ಕರ ನೋಡಿ ಎಷ್ಟು ಚೆನ್ನಾಗಿ ಕಾಣೋದಲ್ಲ. ಇವರೇ ನನಗೆ ಕಲಿಸದ್ದು ಮೊಳಕೆ ಹೇಗೆ ತೆಗೆಯೋದು ಅಂತ. ನನಗಂತೂ ನಿಜವಾಗ್ಲೂ ಗೊತ್ತಿರಲಿಲ್ಲ ಯಾವ ಥರ ತೆಗಿತಾರೆ ಅಂತ. ಮೊಳಕೆ ಓಪನ್ ಮಾಡಲಿಕ್ಕೆ ಕಷ್ಟ ಆಗ್ತಾ ಇದೆ. ಇದು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಥರ ನೆನೆಸಿಟ್ಟು ನಂತರ ಈ ಥರ ಕಟ್ಟಿ ಇಟ್ಟಿದ್ದೆ. ಪದೇ ಪದೇ ನೀರನ್ನು ಹಾಕ್ತಾ ಇರ್ತಿದ್ದೆ, 1-2-3 ಗಂಟೆಗೆ ಒಂದ್ಸಲ. ನೋಡಿ ವಾವ್, ಜಾಸ್ತಿ ಉಂಟಿದು. ಹಾಫ್ ಸಲಾಡ್ ಮಾಡ್ತೀನಿ, ಹಾಫ್ ಇರಲಿ. ಓಕೆ ಓಕೆ, ನೋಡಿ ಸೂಪರ್ ಆಗಿ, ತುಂಬಾ ಹೆಲ್ದಿ ಅದು, ಪ್ರೋಟೀನ್. ಎಷ್ಟು ದೊಡ್ಡ ದೊಡ್ಡ ಗಿಡ ಆಗಿದೆ ನೋಡಿ ಅಲ್ಲ. ವಾವ್, ಇದು 2-3 ಸಲ ನಾನು ಮಾಡಿದ್ದೀನಿ, ಆದರೆ ಕಲಿಸ್ಕೊಟ್ಟದ್ದು ನನಗೆ ಇವರೇ. ಆಮೇಲೆ ಸಿಗ್ತೀನಿ ನಿಮಗೆ, ಅಡುಗೆ ಎಲ್ಲ ರೆಡಿ ಆದ ನಂತರ. ಇಲ್ಲ ಅಂದರೆ ಈ ವಿಡಿಯೋ ತುಂಬ ಲಾಂಗ್ ಆಗುತ್ತೆ, ಹಾಗಾಗಿ ಬೇಡ ಅಂತ. ತುಂಬ ಥರದ ಅಡುಗೆ ಮಾಡಲಿಕ್ಕೆ ಉಂಟು ನನಗೆ ಇವತ್ತು ಹಾಗೂ ರಾತ್ರಿ. ಮಧ್ಯಾಹ್ನ ಹಾಗೂ ರಾತ್ರಿ. ಆಲ್ಟ್ರ್ ಕೂಡ ಕ್ಲೀನ್ ಮಾಡಿ ಆಯಿತು. ಹಾಗೆ ಡ್ರೆಸ್ಸಿಂಗ್ ಟೇಬಲ್ ಕೂಡ ಕ್ಲೀನ್ ಆಗಿದೆ. ಮಿರರ್ ಕೂಡ ಅವರು
ಒರೆಸಿದ್ದಾರೆ. ಹಾಗೆ ಬೆಡ್ ಕೂಡ ನೀಟಾಗಿದೆ. ಇವಾಗ ಒಂದು ಕಡೆ ಏನಿದೆ ಅಲ್ಲಿ ಡಬ್ಲ್ಯೂನ ಆನ್ ಇಟ್ಟು ಈ ಥರ ಗುಡಿಸ್ತಾ ಇದ್ದಾರೆ. ನಂತರ ಫ್ಲೋರನ್ನು ಅವರು ಒರೆಸ್ತಾರೆ. ಅಷ್ಟೇನು ಧೂಳು ಎಲ್ಲ ಇರಲ್ಲ ಅಲ್ಲ, ತುಂಬ ಕಡಿಮೆ. ಹಾಗೆ ಬಟ್ಟೆ ಕೂಡ ವಾಶ್ ಮಾಡಿ ಆಯ್ತಲ್ಲ. ಕಿಚನ್ನಲ್ಲಿ ಇಲ್ಲಿ ಕೂಡ ಕ್ಲೀನ್ ಮಾಡಿ ಆಯಿತು. ಹಾಗೆ ಅಡುಗೆ ಆಗ್ತಾ ಇದೆ. ಎಷ್ಟು ಬಿಸಿಲಂತ ನೋಡಿ, ಬಟ್ಟೆ ಕೂಡ ಒಣಗಾಗಿದೆ. ಸ್ವಲ್ಪನೇ ಬಟ್ಟೆ ಇತ್ತು, ಜಾಸ್ತಿ ಏನಿರಲಿಲ್ಲ. ಬಿಸಿಲು ನೋಡಿ ಎಷ್ಟು, ಅಯ್ಯೋ ತುಂಬ ಅಂದರೆ ತುಂಬ ಬಿಸಿಲು. ಎಲ್ಲ ಇವ್ರದ್ದು ಚೆನ್ನದೇ ಇದು ಏನಂತಾರೆ, ಕಚ್ರ, ಸಿಪ್ಪೆ ನೋಡಿ. ಇವಾಗಲೇ ಊಟ ಮಾಡುವ, ಟೈಮ್ ಆಗ್ತಾ ಬಂತು. ಅಡುಗೆ ಎಲ್ಲ ಇಡ್ತೀನಿ ನಾನು, ಎಲ್ಲ ಅಡುಗೆ ಆಯಿತು. ಹಾಗೆ ನೀವೇ ತೋರಿಸಿ ಏನೇನು ಇವತ್ತು ಮಾಡಿದ್ದೀವಿ ಅಂತ. ಆಯಿತು, ತರಲಿ. ಎಸ್, ಊಟ. ಇವತ್ತಿನ ಊಟ ಮಾತ್ರ ಜಬರ್ದಸ್ತ್ ಇದೆ. ಯಾಕೆ ಅಂದರೆ ಚಿಕನ್ ಇದೆ, ಫಿಶ್ ಇದೆ, ವೆಜ್ ಇದೆ. ಫಿಶ್ ಎಲ್ಲಿದೆ? ನನಗಂತೂ ಕಾಣಿಸ್ತಾ ಇಲ್ಲ. ನೀವು ಮಾಡಿದ್ರಾ? ಅಲ್ಲ, ಬೆಂಡೆಕಾಯಿ. ಹಾಂ, ಇವತ್ತು ಫಿಶ್ ಮಾಡಿಲ್ಲ. ಇದರಲ್ಲಿ ಒಣ ಫಿಶ್ ಹಾಕಿಲ್ವಾ? ಇಲ್ಲ. ವಾವ್, ಸೂಪರ್. ನಾನು ತಿಳ್ಕೊಂಡೆ ನೀನು ಹಾಗೆ ಮಾಡಲ್ಲ. ಯಾಕೆಂದ್ರೆ ಫಿಶ್ ಮಾಡಿದ್ರೆ ಫಿಶ್ ಮಾತ್ರ ಮಾಡ್ತೀಯ. ಹೌದು, ನನಗೆ ಇಷ್ಟ ಆಗಲ್ಲ ಎರಡು ಕೂಡ. ಹಾಗೆ ಇದು ಚಿಕನ್. ಸ್ಪೂನ್ ಉಂಟಲ್ಲ ಅಲ್ಲಿ. ಇದು ಬೆಂಡೆಕಾಯಿ. ಹಾಗೆ ಇದರಲ್ಲಿ ಮಟರ್ ಇದೆ, ಕ್ಯಾಬೇಜ್ ಇದೆ, ಹಾಗೆ ಆಲೂ ಇದೆ. ಆಲೂ ಸ್ಪೂನ್ ಉಂಟಲ್ಲ, ಸ್ಪೂನ್. ವಾವ್, ಇದು ಸೂಪರ್ ಆಗಿದೆ. ಹಾಗೆ ಇದು ನನ್ನ ಫೇವರೇಟ್ ಅಂತ ಹೇಳ್ಬೋದು, ಚಿಕನ್ ತವಾ. ಕ್ವಾಂಟಿಟಿ ಕಮ್ಮಿ ಇದೆ, ಪಾತ್ರೆ ದೊಡ್ಡದಿದೆ, ಆದ್ರೂ ಸಾಕದು ನಮಗೆ. ಹೌದು. ಹಾಗೆ ಆಸ್ ಯೂಶುವಲ್ ನಿಮ್ಗೆ ಗೊತ್ತಿರೋ ಹಾಗೆ ರೈಸ್, ಹಾಗೆ ನಮ್ಮ ಡೈಲಿ ರೂಟೀನ್ ನ ಅಂಬಲಿ. ಊಟ ಮಾಡುವ. ಲಂಚ್ ಜಬರ್ದಸ್ತ್ ಆಗಿ ಊಟ ಮಾಡ್ಬೇಕು ಇವತ್ತು. ಘಮ ಘಮ ಪರಿಮಳ ಬರ್ತಾ ಇದೆ. ಜಸ್ಟ್ ಇವಾಗ ಊಟ ಕಂಪ್ಲೀಟ್ ಆಯ್ತು. ಇವತ್ತು ನಿದ್ದೆನೆ ಮಾಡಬಾರ್ದು ಅಂತ ಯೋಚಿಸಿದ್ದೀವಿ. ಅದಕ್ಕೋಸ್ಕರ ಗೇಮ್ ಅನ್ನ ಆಟ ಆಡ್ತಾ ಇದ್ದೀವಿ. ಕತ್ತೆ ಆಟ, ಹಾಗೆ ಜೋಡಿ. ದುಡ್ಡಿನ ಆಟ ಅಂತೂ ಬೇಡವೇ ಬೇಡ. ಒಂದು ಸಲ ನಾವು ಆಟ ಆಡಿದ್ವಿ, ಒಂದು 3 ರಿಂದ 4 ಗಂಟೆ ಆಟ ಆಡಿದ್ವಿ. ದುಡ್ಡಿನ ಆಟ ಅಂತ ಹೇಳಿದ್ರೆ ದುಡ್ಡು ಕೊಟ್ಟು ಆಟ ಆಡೋದಲ್ಲ. ಫಸ್ಟ್ ಆಫ್ ಆಲ್ ನಾನು ಹೇಳ್ತೀನಿ, ಅದು ಅಲ್ಫಾಬೆಟ್ಸ್ ಇರತ್ತಲ್ವಾ, ಕ್ಯೂ, ಜೆ, ಕೆ, ಎ, ಅವೆಲ್ಲ ದುಡ್ಡು. ಆ ಥರ ಚಿಕ್ಕವರಿರ್ಬೇಕಾದ್ರೆ ತುಂಬ ಆಟ ಆಡ್ತಿದ್ವಿ ನಾವು. ಆ ಗೇಮನ್ನು ಇವರಿಗೂ ಕೂಡ ಗೊತ್ತಿದೆ. ಸೊ ಅದಕ್ಕೋಸ್ಕರ ಆಟ ಆಡಿದ್ವಿ. ಎಲ್ಲರೂ ಕೂಡ ನಾನು ವಿನ್ ಆಗಬೇಕು ಅಂತ ಯೋಚನೆ ಇಟ್ಕೊಂಡು ಆಟ ಆಡ್ತಾರೆ. ಬಟ್ ಆ ಟೈಮಲ್ಲಿ ಯಾವ ಥರ ಪರಿಸ್ಥಿತಿ ಬಂದಿತ್ತು ಅಂತ ಹೇಳಿದರೆ, ಸೋತಿದ್ರು ಪರವಾಗಿಲ್ಲ, ನಾನು ಸೋತಬೇಕು, ಈ ಗೇಮ್ ಎಂಡ್ ಮಾಡಬೇಕು ಅಂತ. ಬಟ್ ಇವ್ರ ಹತ್ರ ಒಂದು ಎಷ್ಟು ಜೆ ಅಂತ ಹೇಳಿದರೆ 5 ರೂಪೀಸ್ ಜೆ ಇದ್ದದ್ದು. ಎಷ್ಟು ನಂತರ ಗೇಮ್ ಕ್ಲೋಸ್ ಆಯಿತು ಅಂತ ತಿಳಿತಾ ಇರಬೇಕಾದ್ರೇ ಮತ್ತೆ ಜಂಪ್ ಆಗೋಯ್ತು ಗೇಮ್. ಒಂದು 3 ರಿಂದ 4 ಗಂಟೆ ಆಟ ಆಡಿದ್ದೀವಿ. ಅದೇ ಫಸ್ಟ್ ದಿನ. ನಂತರ ಮತ್ತೆ ನಾವು ಯಾವತ್ತೂ ಕೂಡ ಗೇಮ್ ಆಟನೇ ಆಡಿಲ್ಲ. ಇವಾಗ ಆಟ ಆಡ್ತೀವಿ ಜೋಡಿ, ಹಾಗೆ ಕತ್ತೆ. ಸೊಗತೆ. ಕತ್ತೆ ಅಂದ್ರೆ ಎಳ್ಕೊಳ್ಳೋದು. ಸೊಗತೆ ಅಂದ್ರೆ ಎಳ್ಕೊಳ್ಳೋದು, ಕತ್ತೆ ಅಂದ್ರೆ 2 ಸಮವಾಗಿ ಪಾಲು ಹಾಕೊಳ್ಳೋದು. ಆ ತರ ಹಾಕಿದ್ರೆ ಬೇಗ ಗೊತ್ತಾಗುತ್ತೆ ಯಾರ ಹತ್ರ ಏನೇನಿದೆ ಅಂತ. ಅದಕ್ಕೋಸ್ಕರ ಎಷ್ಟು ಚೆನ್ನಾಗಿದೆ ಅಲ್ಲ, ಕಲರ್ಫುಲ್ ಆಗಿ ಫ್ಲವರ್ಸ್. ಊರಿಂದನೇ ತಗೊಂಡು ಬಂದದ್ದು ಈ ಸಲ, ಲಾಸ್ಟ್ ಟೈಮ್ ಬರುವಾಗ. ನೀನು ಮೊದಲು ಹಾಕೋದು. ಇದು ನನ್ಗೆ ಬಂದಿರುವಂತ ಕಾರ್ಡ್ಸ್. ಇದು ನನಗೆ ನೋಡಿ ಯಾವ ತರ ಜೋಡಿಸ್ಕೊಳ್ತೀನಿ. ಇವೆಲ್ಲ ಬರುತ್ತೆ ನನಗೆ ಸರಿಯಾಗಿ. ಓಕೆ, ನನ್ನ ಹತ್ರ ಎ ಇದೆ. ಪಟ್ಕರ ಸೊಡ್ಚೇನು ಕಂಪ್ಲೀಟ್ ಆಯಿತು. ಇವರೇ ವಿನ್ ಆದರು, ನಾನು ಸೋತೆ. ಜಾಸ್ತಿ ಆಗಿ ನಾನೇ ವಿನ್ ಆಗೋದಲ್ಲ, ಇವತ್ತು ಅವರು ವಿನ್ ಆಗಿದ್ದಾರೆ. ಬೇಜಾರು ಬಂತು, ಮತ್ತೆ ಆಟ ಆಡೋದು ಬೇಡ. ಇಡೀ ಅದು ಫುಲ್ ಮಾಡಿ. ಹಾಗೆ
ರಾತ್ರಿ ಅಡುಗೆ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಇವ್ರಿಗೆ ಏನು ಕೂಡ ಕೆಲಸ ಇಲ್ಲ, ಯಾಕಂತ ಹೇಳಿದರೆ ಎಲ್ಲ ಕೆಲಸ ಅವ್ರಿಗೆ ಮುಗಿದಾಗಿದೆ. ನಾನು ಮೊದಲೇ ಹೇಳಿದ್ದೆ ಮನೆ ಕೆಲಸ ನೀವು ಮಾಡಿ, ಅಡುಗೆ ಕೆಲಸ ನಾನು ಮಾಡ್ತೀನಿ ಅಂತ. ಮಧ್ಯಾಹ್ನ ಊಟ ಆಯಿತು. ಹಾಗೆ ಇವಾಗ ರಾತ್ರಿ ಊಟದ ರೆಡಿ ಆಗತ್ತೆ. ಇವಾಗ ಸ್ಟಾರ್ಟ್ ಮಾಡ್ತೀನಿ. ಅನ್ನ ಇದೆ, ಅನ್ನನೇ ಅಥವಾ ಚಪಾತಿ? ಚಪಾತಿ ಸಾಕಲ್ಲ, ಅನ್ನ ಇದೆ, ವೇಸ್ಟ್ ಆಗುತ್ತೆ. ಹಾಗಾದ್ರೆ ಅನ್ನನೇ ಮಾಡೋದು. ಓಕೆ, ಇದೆ ಅನ್ನ. ಅದ್ರ ಜೊತೆ ಅಡುಗೆ ಮಾಡ್ತೀನಿ ನಾನು, ವೆರೈಟಿ. ಸರಿ ಸರಿ, ಓಕೆ. ಇವತ್ತು ಊಟಕ್ಕೆ ಇದು ನನ್ನ ಪ್ಲೇಟ್. ಹಾಗೆ ಎಷ್ಟು ದೊಡ್ಡ ಲೆಪ್ಪು ಇದೆ ನೋಡಿದಲ್ಲಿ, ಕೊಂಕಣದಲ್ಲಿ ಲೆಂಪ, ಕನ್ನಡದಲ್ಲಿ ಏನ್ ಹೇಳ್ತಾರಂತ ಗೊತ್ತಿಲ್ಲ. ಹಾಗೆ ಇದು ನನ್ನ ಹೆಂಡತಿಯ ಪ್ಲೇಟ್. ಇದು ಟೆಂಡ್ಲೆ ಬಾಜಿ, ನಾವು ಫಸ್ಟ್ ಟೈಮ್ ತಗೊಂಡು ಬಂದಿರೋದು. ಇದು ಮನೋಲಿ ತೋರಿಸಿ, ಮನೋಲಿ ಬಾಜಿ. ಮನೋಲಿ ಏನೋ ಗೊತ್ತಿಲ್ಲ, ನಾವು ಟೆಂಡ್ಲಿ ಹೇಳ್ತೀವಿ. ತೊಂಡೆಕಾಯಿ ಕೂಡ ಹೇಳ್ತಾರೆ. ತೊಂಡೆಕಾಯಿ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ನಾನು ಮಾಡೋದು ಇಲ್ಲಿ. ಅದೇ ಇದು ಬ್ರೋಕ್ಲಿ ಸ್ಪೆಷಲ್, ಅದು ಇವತ್ತು ಜಾಸ್ತಿ ಬೆಂದೋಗಿದೆ ಅದು. ಹಾಗೆ ಕೊಕುಂಬರ್, ಹಾಗೆ ದಹಿ ಕರಿ, ನನ್ನ ಫೇವರೇಟ್ ಹೇಳ್ಬೋದು. ಅಂಬಲಿ. ಊಟ ಮಾಡುವ? Yes, come on. Let's start the batting. ನಿಮ್ಗೆ ದಹಿ ಕರಿ ತುಂಬಾ ಇಷ್ಟ ಅಲ್ಲ? Yes. ನಮ್ಮಮ್ಮ ಕೂಡ ತುಂಬಾ ಸಖತ್ತಾಗಿ ಮಾಡ್ತಾರೆ. ಅದಕ್ಕೆ ನಾನು ಹೇಳಿದ್ದು ನಿಮಗೆ ಕರಿ ಬೇಡ ಮಾಡೋದು, ದಹಿ ಕರಿನೇ ಮಾಡುವಂತ ಜಾಸ್ತಿಯಾಗಿ. ವಾರಕ್ಕೊಂದು 2 ಸಲ ಆದ್ರೂ ದಹಿ ಕರಿ ಇದ್ದೇ ಇರುತ್ತೆ. ಹೌದು, ಅದು ಕೂಡ ಇವಾಗ್ಲೇ ಒಂದು ಲಾಸ್ಟ್ ಟೈಮ್ ಬಂದಾಗ ಆತರ ಏನು ಮಾಡಿರ್ಲಿಲ್ಲ. ಇವಾಗ 2 ಮಂತ್ ನಾವೇನು ಮಾಡಿಲ್ಲ. ಇಲ್ಲ ಒಂದ್ಸಲ ಏನೋ ಮಾಡಿದ್ದೆ, ನಿಮ್ಗೆ ತುಂಬಾನೇ ಇಷ್ಟ ಆಯ್ತು. ಆ ಟೈಮಿಂದ ಮಾಡಿ ಅಂತ ಹೇಳ್ತಾ ಇದ್ದೀರಿ. ಇದು ಮಾತ್ರ ಸಖತ್ತಾಗಿರುತ್ತೆ. ಎಷ್ಟು ದೊಡ್ಡದ್ ನೋಡಿ, ಫುಲ್ ಪ್ಲಾಟ್ರೇ ಹೊರಗೆ ಬಂದಿದೆ. ಪ್ಲಾಟ್ರಿಂದ ಊಟ ಮಾಡುವಲ್ಲ? ಊಟ ಕಂಪ್ಲೀಟ್ ಆಯಿತು. ಫುಲ್ ಅಂದರೆ ಫುಲ್ ಹೆವಿ ಆಗಿದೆ. ಇವಾಗ ಈ ವ್ಲಾಗ್ ನಾನು ಇಲ್ಲೇನೆ ಮುಗಿಸ್ತೀನಿ. ಅಡುಗೆ ಚೆನ್ನಾಗಾಗಿತ್ತಲ್ಲ? ಸೂಪರ್ ಆಗಿತ್ತು, ತುಂಬಾನೇ ಹೆವಿ ಆಯ್ತು. ಮಧ್ಯಾಹ್ನದ ಊಟನೂ ಅಷ್ಟೇ ಹೆವಿ, ರಾತ್ರಿ ಊಟನೂ ಅಷ್ಟೇ ಹೆವಿ. ಒಂದ್ ಕೆಲಸ ಮಾಡೋಣ, ನಾವೀಗ ಸ್ವಲ್ಪ ವಾಕಿಂಗ್ ಹೋಗಿ ಬರುವ. ಇವಾಗ? ಓಕೆ, ಹೋಗುವ. ಸ್ವಲ್ಪ ಒಂದೇ ರೌಂಡ್ ಹೊಡೆದು ಬರುವ ಅಷ್ಟೇ. ಒಂದು ರೌಂಡ್ ಅಂದ್ರೆ ಅಟ್ಲೀಸ್ಟ್ ಒಂದು 3 ರಿಂದ 4 ಕಿಲೋಮೀಟರ್ ಒಂದು ರೌಂಡ್ ಅಂತ ಹೇಳಿದ್ರೆ ಇವರದ್ದು. ಓಕೆ, ಹೋಗುವ. ಯಾಕೆಂದ್ರೆ ತುಂಬಾನೇ ಹೆವಿ ಆಗಿದೆ. ಹಾಗೆ ಮಲಗಿದಕ್ಕಿಂತ ಸ್ವಲ್ಪ ಟೈರ್ಡ್ ಹಾಕೊಂಡು ಬಾಡಿಗೆ ಸ್ವಲ್ಪ ಆಮೇಲೆ ರೆಸ್ಟ್ ಕೊಟ್ರೆ ಒಳ್ಳೇದು, ಡೈಜೆಷನ್ ಕೂಡ ಆಗುತ್ತೆ. ಓಕೆ, ಹಾಗೆ ಇವತ್ತು ರಜೆ ಇದ್ರೂ ಕೂಡ ಇಡೀ ದಿನ ನಾವು ಮನೆ ಒಳಗೇನೆ ಇದ್ದೀವಿ, ಎಲ್ಲೂ ಕೂಡ ಹೋಗಿಲ್ಲ. ಹಾಗೆ ಈ ವ್ಲಾಗ್ ನಾನು ಇಲ್ಲೇ ಮುಗಿಸ್ತೀನಿ. ಈ ವ್ಲಾಗ್ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ರೆಡಿಯಾಗಿ ಹೋಗುವ, ಹೋಗ್ತೀವಿ ನಾವು.